ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕಣ್ಣು ಕುಕ್ಕೋದು ಅಂತಾರಲ್ಲ ಹಂಗಿದೆ. ಪರ್ಸ್ನಾಲಿಟಿಗೆ ತಕ್ಕಂಗೆ ಗಾಡಿ ಇರಬೇಕು, ಗಾಡಿಗೆ ತಕ್ಕಂಗಿಲ್ಲ ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ಕೋಬೇಕು. ಬರೀ ಕೇಳ್ಕೊಳ್ಳಿ ಸಾಕು, ಕಿವಿವರೆಗೂ ತಗೊಳ್ಳಿ, ಮನಸ್ಸಿಗೆ ತಲೆಗೆಲ್ಲ ತಗೊಳಕ್ಕೆ ಹೋಗ್ಬೇಡಿ. ಕಲ್ ಮಧ್ಯೆ ನಾವು ಡ್ರೋನ್ ನುಗ್ಗಿಸೋದ್ವಲ್ಲ, ಸುತ್ತಮುತ್ತ ಎಷ್ಟೊಂದು ಬೆಟ್ಟಗಳಿದೆ. ಏನಪ್ಪ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀವಿ. ಓಕೆ, ಹೋಗ್ತಾ ದಾರಿಲಿ ಸಿಗೋಣ. ನಮಸ್ಕಾರ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ರೈಡರ್. ಸೊ ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ ಒಂದು 6 ಮಂತ್ಸೇ ಆಗಿದೆ. 6 ಮಂತ್ಸ್ ಆದಮೇಲೆ ನನ್ನ ಹೆಲ್ಮೆಟ್ ಮೇಲೆ, ಬೈಕ್ ಮೇಲೆ ಕ್ಯಾಮ್ರಾಗಳು ಬಂದಿದೆ. ಓಕೆ, ಸೊ ಎಲ್ಲೂ ಹೋಗಿದ್ದೀವಿ, ಬಟ್ ಕ್ಯಾಮ್ರಾಗಳೆಲ್ಲ ಹಾಕಿಲ್ಲ. ಯಾಕೆಂದರೆ ಕೆಲಸದ್ದು ಪ್ರೆಷರು, ಆಮೇಲೆ ಎಲ್ಲೆಲ್ಲೇ ಹೋದ್ರೂ ಈ ಕ್ಯಾಮ್ರಾಗಳನ್ನ ಹಾಕ್ಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಳ್ಳೋದನ್ನ ಮಿಸ್ ಮಾಡೋದು ಬೇಡ ಅಂತ ಸೊ ಯಾವುದು ಕ್ಯಾಮ್ರಾ ಹಾಕಿರಲಿಲ್ಲ. ಸೊ ಇವತ್ತು ಕ್ಯಾಮ್ರಾಗಳು ಹಾಕ್ಕೊಂಡು ಹೊರಟಿದ್ದೀವಿ. ಎಲ್ಲಿಗೆ ಅಂತ ನೆಕ್ಸ್ಟು ದಾರಿಲಿ ಪ್ರಣಾಮ್ ಸಿಗ್ತಾರೆ, ಹೋಗೋಣ. ಈಗ ಮೈಸೂರು ಕುಕ್ಕರಳ್ಳಿ ಕೆರೆ ರೋಡ್ಗೆ ಜಾಯ್ನ್ ಆಗ್ತಾಯಿದ್ದೀವಿ. ನೋಡಿಯಪ್ಪ, ಈ ರೋಡ್ ಎಷ್ಟು ಚೆನ್ನಾಗಿತ್ತು. ಈ ರೋಡ್ನ ವೈಟ್ ಟ್ಯಾಪಿಂಗ್ ಅಂತ ಮಾಡಿ ಈ ಥರ ಮಾಡಿದ್ದಾರೆ. ಅರ್ಧ ರೋಡ್ ಬ್ಲಾಕು. ಓಕೆ, ಅವಶ್ಯಕತೆನೇ ಇರಲಿಲ್ಲ ವೈಟ್ ಟ್ಯಾಪಿಂಗ್ ಅನ್ನೋದು. ರೋಡು ಚೆನ್ನಾಗಿತ್ತು, ಒಳ್ಳೆ ಬ್ಯೂಟಿಫುಲ್ ರೋಡು. ಆ ಕಡೆ ಈ ಕಡೆ ಬಂದರೆ ಮರಗಳು ಸಖತ್ತಾಗಿತ್ತು. ಅಂಥದ್ದನ್ನು ತಗೊಂಡೋಗಿ ಇವರು ಈ ಥರ ಮಾಡ್ತಾಯಿದ್ದಾರೆ. ಸೊ ಬೆಂಗಳೂರಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ಮುಗಿದೋಗಿದೆ. ಇನ್ನು ಇಲ್ಲಿ ಮೈಸೂರು ಹೆಸಳ್ಕೊಂಡು ದುಡ್ಡು ಮಾಡ್ಕೊಳ್ಳೋಕ್ಕೆ, ಈಗ ಮೈಸೂರನ್ನ ಹಾಳು ಮಾಡೋಕ್ಕೆ ಯೋಚನೆ ಮಾಡಿದ್ದಾರೆ ಅನಿಸುತ್ತೆ. ಸೊ ನಿಮಗೆಲ್ಲ ಒಂದು ವಿಷಯ ಅನ್ನಿಸ್ತಾ ಇದೆಯಾ, ಲಾಸ್ಟ್ ವಿಡಿಯೋಗಳಲ್ಲಿ KTM 390 ಅಡ್ವೆಂಚರ್ ಇರ್ತಾಯಿತ್ತು, ಇಲ್ಲ ಹಿಮಾಲಯನ್ 450 ಇರ್ತಾಯಿತ್ತು ಅಂತ. ಬಟ್ ಈಗ ಟ್ರ್ಯಾಂಪ್ ಸ್ಕ್ರ್ಯಾಂಬ್ಲರ್ 400 ನಾನು. ಸೊ ಈ ಗಾಡಿ ಹೇಗೆ ಬಂತು ನನ್ನ ಹತ್ರ ಅಂತ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅಷ್ಟರೊಳಗೆ ಪ್ರಣಾಮ್ ಅವರು ಬರ್ತಾರೆ. ಅದು ಎಕ್ಸಾಕ್ಟ್ಲಿ ಟೈಮು 6:25. ಇವಾಗ ಬಂದಿದ್ದಾರೆ. 6:05ಕ್ಕೆ ಬಂದರು. 6:05ಕ್ಕೆ ಬಂದಮೇಲೆ ಒಂದು ಟೀ ಕುಡ್ಕೊಂಡೀಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ, ಹೋಗ್ತಾ ದಾರಿಲಿ ಸಿಗೋಣ. ಹೊರಡೋಣಪ್ಪ. ಬನ್ನಿ. ಸೊ ಟೈಮ್ ಎಕ್ಸಾಕ್ಟ್ಲಿ 6:25. 6 ಗಂಟೆಗೆ ಹೊರಡೋದು ಅಂತ ಇದ್ದಿದ್ದು. 6:05ಕ್ಕೆ ಇಲ್ಲಿಗೆ ಬಂದರು ಅವರು. ಒಂದು ಟೀ ಕುಡ್ದು ಕ್ಯಾಮ್ರಾಗಳೆಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಆಡಿಯೋ ಕ್ವಾಲಿಟಿ, ವಿಡಿಯೋ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಈಗ ನಮ್ಮ ಪ್ರಯಾಣ ಶುರು ಮಾಡಿದ್ದೀವಿ. ಸೊ ನೋಡಿದ್ರಿ ಅಲ್ಲ, ಹಿಮಾಲಯನ್ 450 ಕೊಟ್ಟು ಸ್ಕ್ರ್ಯಾಂಬ್ಲರ್ 400 ತಗೊಂಡಿದ್ದು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ತಿಮ್ಮಪ್ಪನ ಬೆಟ್ಟ. ಕೇಳಿದ್ದೀರಾ ಹೆಸರು? ಕೇಳಿದರೆ ಗುಡ್, ಕೇಳಿಲ್ಲ ಅಂದರೆ ಇದು ಬಂದು ರಾಮನಗರದಲ್ಲಿದೆ. ರಾಮನಗರದಿಂದ ಒಂದು 10-15 ಕಿಲೋಮೀಟ್ರು ಸರೌಂಡಿಂಗಲ್ಲಿದೆ. ನಾವು ಹೋಗಿ ತುಂಬ ವರ್ಷ ಆಗಿಬಿಟ್ಟಿತ್ತು, ಹೆಚ್ಚು ಕಡಿಮೆ ಒಂದು 2018 2019 ಹೋಗಿದ್ದಿದ್ದು, RSF ಗ್ರೂಪ್ ಇದ್ದಾಗ. ಓಕೆ, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇವರು ಹಿಂಗಿದೆ, ನಮ್ಮನ್ನೆಲ್ಲ ಕಾಯಿಸಿ ಪಾಳು ಮಾಡಿ ಪ್ರತಿ ರೈಡಲ್ಲೂ ಹಿಂಗೆ ಬರೋದು. ಅವ್ರದ್ದು 450, ನಮ್ಮದು ಸ್ಕ್ರ್ಯಾಂಬ್ಲರ್ 400. ನಾನು ಇವತ್ತು ಯಾವುದೂ ರೈಡಿಂಗ್ ಗೇರ್ಸ್ ಹಾಕಿಲ್ಲ. ಒಂದು ನಾರ್ಮಲ್ಲು ಡೆಕಾಥ್ಲಾನ್ ಜಾಕೆಟು, ಒಂದು ಜೀನ್ಸ್ ಪ್ಯಾಂಟು, ಗ್ಲೌಸ್ ಇಲ್ಲ, ಏನಿಲ್ಲ. ಯಾಕೆಂದರೆ ರೈಡು ಡಿಸೈಡ್ ಆಗಿದ್ದೆ ಇದ್ದಕ್ಕಿದ್ದಂಗೆ ನಿನ್ನೆ ಸಾಯಂಕಾಲ. ಸೊ ರೈಡಿಂಗ್ ಜಾಕೆಟು ಇದನ್ನೆಲ್ಲ ತೆಗೆದು ಮೇಲೆ ತಿಟ್ಬಿಟ್ಟಿದ್ದೀನಿ.
ಎಲ್ಲೂ ಹೋಗ್ತಾ ಇಲ್ಲ ರೈಡ್ಗಳು ಅಂತ. ಸೊ ಹಂಗಾಗಿ ಅದು ಪುನಃ ಅದನ್ನೆಲ್ಲ ಹುಡುಕಿ ಎತ್ತು ಅದರದ್ದು ಪ್ಯಾಡೆಲ್ಲ ತೆಗ್ದು ಬಿಸಾಕಿದ್ದೀನಿ. ಅದನ್ನೆಲ್ಲ ವಾಪಸ್ಸು ಫಿಟ್ ಮಾಡಿ ಅದನ್ನು ಟ್ರಯಲ್ ನೋಡಿ. ಆ್ಯಂಡ್ ಇರೋದು ಶಾರ್ಟ್ ಡಿಸ್ಟೆನ್ಸು, ಒಂದು 100 ಕಿಲೋಮೀಟರ್ಸು, ಪ್ಲಸ್ ಹೋಗ್ತಾ ಇರೋದು ಸರ್ವಿಸ್ ರೋಡಲ್ಲಿ ಇರೋದ್ರಿಂದ ತುಂಬ ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಸೊ ಆ ಹಿಂಸೆ ಎಲ್ಲ ಯಾಕೆ ಬೇಕು ಅಂದ್ಬಿಟ್ಟು ಹಾಗೇ ನಾರ್ಮಲ್ಲು ಜಾಕೆಟ್ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೆ. ಎದುರುಗಡೆಯಿಂದ ಸೂರ್ಯ ಕಣ್ಣು ಕುಕ್ಕೋದು ಅಂತಾರಲ್ಲ ಹಂಗಿದೆ ನೋಡಿ. ಏನು ಸಿಕ್ಕಾಪಟ್ಟೆ ಬ್ರೈಟ್ ಆಗಿದೆ. ಇನ್ನು ಟೈಮು 6:30. ಅಷ್ಟು ಬೇಗ ಇಷ್ಟು ಬ್ರೈಟ್ ಆಗಿದೆ ಅಂದರೆ ಬಿಸಿಲು ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೀವೇನೆ. ಸೊ ನಿಮ್ಗೆ ಅನ್ನಿಸ್ತಾ ಇದೆಯಲ್ಲ ಹಿಮಾಲಯನ್ 450 ಕೊಟ್ಟು ಸ್ಕ್ರ್ಯಾಮ್ಲರ್ 400 ಯಾಕೆ ತಗೊಂಡ ಅಂತ. ಸೊ ಹಿಮಾಲಯನ್ 450 ನೋ ಡೌಟ್ ತುಂಬ ಚೆನ್ನಾಗಿದೆ ಗಾಡಿ, ಓಡ್ಸೋಕ್ಕೂ ಒಳ್ಳೆ ಮಜಾ. ಆನ್ ಹೈವೇಸ್ ಇಟ್ ಈಸ್ ಅ ಬ್ಯೂಟಿಫುಲ್ ಬೀಸ್ಟ್. ಓಕೆ, ಅದರಲ್ಲಿ ನಾನೊಂದು ತಗೊಂಡು 1 ವರ್ಷ 6 ತಿಂಗಳು 8 ತಿಂಗಳು ಇಟ್ಕೊಂಡಿದ್ದೆ. 8 ತಿಂಗಳು ಇಟ್ಕೊಂಡಿದ್ದೆ. ಆ 1 ವರ್ಷ 8 ತಿಂಗಳಲ್ಲಿ 23,000 ಕಿಲೋಮೀಟ್ರ್ ಓಡಿಸಿದೆ. ಓಕೆ, ತುಂಬ ಚೆನ್ನಾಗಿತ್ತು. ಒಂದು ಸರಿನೂ ಬೇಜಾರಂತ ಆಗಲಿಲ್ಲ. ಸೊ ಬೇಜಾರಾಗಿದ್ದು ಯಾವಾಗ ಅಂದರೆ ನನಗೆ ಈ ತಿರುವಣ್ಣಾಮಲೈ ರೈಡ್ಗೆ ಹೋಗಬೇಕಾದ್ರೆ ನಾನು ಅದನ್ನು ಮೋಟು ಲಾಯಲ್ ಹಾಕ್ಸಿದ್ದೆ. ಸೊ ಅದು ಮೋಟು ಲಾಯಲು ಹಿಮಾಲಯನ್ಗೆ ಸೂಟಬಲ್ ಅಲ್ಲ ಅಂತ ಆ ವಿಡಿಯೋದಲ್ಲೇ ಹೇಳಿದ್ದೀನಿ. ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂತು. ಓಕೆ, ಅದಾದಮೇಲೂ ಆರಾಮಾಗಿ ಓಡಾಡ್ಕೊಂಡಿದ್ದೆ. ಬಟ್ ಸಿಟಿ ಲಿಮಿಟಲ್ಲಿ ನನಗೆ ಅದನ್ನು ಗಾಡಿ ಹ್ಯಾಂಡಲ್ ಮಾಡೋದು ಭಾರಿ ಹಿಂಸೆ ಅನ್ನಿಸ್ತದೆ. ಯಾಕಂದರೆ ಅದು ಟಾಪ್ ಹೆವಿ ಬೈಕು. ಸೊ ಎಲ್ಲೇ ನಿಲ್ಸಿದ್ರು ಕಾಲು ಬಿಡಬೇಕು ಅಂದರೆ ಒಂದು 15 ಡಿಗ್ರೀಸ್ವರೆಗೂ ಹೀಗಿರೋದನ್ನು ಒಂಚೂರು ಹೀಗಾದರೆ ಇಲ್ಲಿವರೆಗೂ ತಡ್ಕೊಬೋದು. ಅದಾದಮೇಲೆ ಏನಾದ್ರು ಸ್ವಲ್ಪ ಬಿಡ್ತು ಅಂದರೆ ಗಾಡಿ ಬಿಡಲೇಬೇಕಾಗತ್ತೆ. ಅಂದರೆ ಶಾರ್ಟ್ ಟರ್ನಿಂಗ್ಗಳೆಲ್ಲ ತುಂಬ ಹಿಂಸೆ. ಒಂದು ಕಡೆ ಸಿಟಿಲಿ ಪಾರ್ಕ್ ಮಾಡಿ ವಾಪಸ್ ತೆಗಿಯೋದು ಅದೊಂದು ಹಿಂಸೆ ಆಗ್ತಾಯಿತ್ತು. ಸೊ ನಾನು ಡೈಲಿ ಕಮ್ಯೂಟ್ಗೆ ಮತ್ತು ನಾನು ಯಾವುದಾದ್ರು ಕಸ್ಟಮರ್ ಪ್ಲೇಸ್ಗೆ ಹೋಗ್ಬಿಟ್ಟು ಅದನ್ನು ಪಾರ್ಕ್ ಮಾಡಿ ತೆಗಿಯೋದೇ ಒಂದು ದೊಡ್ಡ ಹಿಂಸೆ ಅನ್ನಿಸ್ತಾಯಿತ್ತು. ಸೊ ಹಂಗಾಗಿ ಅದನ್ನು ಕೊಡೋಣ ಅಂತ ಯೋಚನೆ ಬಂತು. ಸೊ ಅದೇ ಟೈಮ್ಗೆ ನಮ್ಮ ಶಶಾಂಕ್ ಅವರು ನೋಡ್ತಾಯಿದ್ರು. ಅವ್ರದ್ದು HD ಸ್ಕ್ರ್ಯಾಮ್ಲರ್ ಇತ್ತು, ಅದನ್ನು ಕೊಟ್ಬಿಟ್ಟು ಬೇರೆ ಗಾಡಿ ಅಪ್ಡೇಟ್ ಮಾಡ್ಕೊತೀನಿ ಅಂತ ನೋಡ್ತಾಯಿದ್ರು. ಸೊ ಹೇಳಿದೆ. ಅವರು ನಮ್ಮ ಜೊತೆ ಪೂರಿ ಜಗನ್ನಾಥ ರೈಡಿಗೆ ಬಂದಿದ್ದರು. ಸೊ ಪೂರಿ ಜಗನ್ನಾಥ ರೈಡು ನಾವು ಲಾಸ್ಟ್ ಇಯರ್ ಹೋಗಿದ್ದಿದ್ದು ವಿಡಿಯೋಗಳಲ್ಲಿದೆ. ಸೊ ಮೇಲ್ಗಡೆ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ, ಆದರೆ ಅದನ್ನು ನೋಡಿ ವಿಡಿಯೋಗಳು ಚೆನ್ನಾಗಿದೆ, ಮಸ್ತ್ ಎಂಜಾಯ್ ಮಾಡಿದ್ದು. ಓಕೆ, ಸೊ ಶಶಾಂಕ್ ಅವರ ಬೈಕ್ನ ತಗೊಂಡ್ರು. ಅದಾದಮೇಲೆ ನಾನು ಇದನ್ನು ತಗೊಂಡೆ. ಇದು ಸೂಪರ್ವಾಗಿದೆ ಗಾಡಿ. ನನಗೆ ಇದರೊಳಗೆ ಏನೂ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ. ಜನಗಳು ಅದು ಹೀಗೆ ಹಾಗೆ ಹೇಗೆ ಅಂತೆಲ್ಲ ರಿವ್ಯೂ ಹೇಳ್ತಾ ಇರ್ತಾರೆ. ನನಗಂತೂ ಒಂದು ಚೂರು ಪ್ರಾಬ್ಲಮ್ ಅನಿಸಿಲ್ಲ. ನೋ ಡೌಟ್ ಯಾವುದೇ ಗಾಡಿ ಯಾವುದೇ ಥಿಂಗ್ಸ್ ಆದ್ರೂ 100% ಪರ್ಫೆಕ್ಟ್ ಅನ್ನೋದು ಇರೋದಿಲ್ಲ. ಸೊ ಇಲ್ಲಿ ನಾನು ಮಾಡಿದ್ದು 2 ಮಾಡಿಫಿಕೇಷನ್ ಏನಂದರೆ, ಒಂದು ನೋಡಿದ್ರಲ್ಲ, ಒಂದು ಇದ್ರದ್ದು ಇಂಜಿನ್ ಆಯಿಲು ಕಂಪ್ನಿಯವರು ಯಾವುದೋ HP ಪ್ರೋಲೂಬ್ ಅಂತ ಕೊಡ್ತಾರೆ, ಡುಬಾಕ್ ಆಯಿಲು. ಅದನ್ನು ತೆಗೆದುಬಿಟ್ಟು ಮೋಟೂಲ್ ಆಯಿಲ್ ಹಾಕಿದೆ. ಮೋಟೂಲ್ ಆಯಿಲ್ ಮಾತ್ರ ಈ ಗಾಡಿಗೆ ಸೂಪರಾಗಿ ಅಡ್ಜಸ್ಟ್ ಆಗಿದೆ. ಓಕೆ, ಮೋಟೂಲ್ ಆಯಿಲ್ ಹಾಕಿದೆ. ಆ್ಯಂಡ್ ಏರ್ ಫಿಲ್ಟರು, ಸ್ಟಾಕ್ ಏರ್ ಫಿಲ್ಟರ್ ತೆಗೆದುಬಿಟ್ಟು BMC ಏರ್ ಫಿಲ್ಟ್ರ್ ಹಾಕಿದೆ. ಬೇರೆ ಇನ್ನೇನು ಚೇಂಜಸ್ ಆಗಿಲ್ಲ. ಇನ್ನೊಂದು ಗೇರ್ ಲಿವರ್ಗೆ ಒಂದು ಸಣ್ಣ ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀನಿ, ಅದನ್ನು ಹೀಲ್ಡಲ್ಲಿ ಶಿಫ್ಟ್ ಮಾಡೋಕ್ಕೆ. ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಮಾಮೂಲಿ ನಮ್ಮದು ಸ್ಟೇಡಿಯಂ ಲೈಟ್ಗಳೆರಡು, ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಗಾಡಿ ಮಾತ್ರ ಅಲ್ಟಿಮೇಟಾಗಿ ಮಜಾ ಕೊಡುತ್ತೆ. ವೆಯ್ಟ್ ಕಡಿಮೆ ಅನ್ನೋದಕ್ಕಿಂತ ಇದು ಆಲ್ಮೋಸ್ಟ್ 180 kgs ಇದೆ. ಬಟ್ ಆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಸಖತ್ತಾಗಿದೆ ಗಾಡಿ ಓಡ್ಸೋಕ್ಕಂತೂ. KTM ಅಷ್ಟು ಅಗ್ರೆಸಿವ್ ಪವರ್ ಇಲ್ಲ, ಬಟ್ ಲೀನಿಯರಾಗಿ ಎತ್ಕೊಳ್ಳುತ್ತೆ. ಈಸಿಲಿ 110-120 ಟಚ್ ಆಗಿಬಿಡುತ್ತೆ. ಆ್ಯಂಡ್ ಆಲ್ ಡೇ ನೀವು ಆರಾಮಾಗಿ 110ರಲ್ಲಿ ಕ್ರೂಸ್ ಮಾಡ್ಬೋದು. ಸ್ವೀಟ್ ಸ್ಪಾಟ್ ಅಂತ ಹೇಳ್ತಾರಲ್ಲ, ಆ ಥರ ಅದು. ಸೊ ಆಲ್ರೆಡಿ ತಗೊಂಡು ಒಂದು 3 ತಿಂಗಳಾಯಿತು. 3 ತಿಂಗಳಲ್ಲಿ 4,414 ಕಿಲೋಮೀಟ್ರ್ ಹೋಗಿದೆ ಇಲ್ಲಿವರೆಗೂ. ಫ್ಯೂಯಲ್ ಎಕನಾಮಿ ಬಂದು ನಂದು ರೈಡಿಂಗು ಬೇರೆ ಇರೋದು, ಅಂದರೆ ರೈಡಿಂಗ್ ಸ್ಟೈಲೇ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ರೈಡಿಂಗ್ ಸ್ಟೈಲಲ್ಲಿ ಅದು ನನಗೆ ಒಂದು 29ಇಂದ 31, 32ವರೆಗೂ ತೆಗೆದಿದ್ದೀನಿ. ಡಿಪೆಂಡ್ಸ್ ರೋಡ್ ಕ್ವಾಲಿಟಿ
ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಸ್ಮೂತ್ ಇಂಜಿನು, ನೋ ಡೌಟ್. ಹಿಮಾಲಯನು ಚೆನ್ನಾಗಿತ್ತು ಇಂಜಿನು ಅದೆಲ್ಲ, ಬಟ್ ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ತುಂಬಾ ಮಜಾ ಇದೆ ಗಾಡಿ. ಅದು 450cc, ಇದು 400cc. ಚೆನ್ನಾಗಿದೆ. ನನಗೇನೋ ತುಂಬ ಖುಷಿ ಆಯಿತು ಗಾಡಿ, ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು. ಸೊ ತೊಗೊಂಡಿದ್ದೀನಿ. ಕೆಲವೊಂದು ಚೇಂಜಸ್ ಮಾಡಿಸಿದ್ದೀನಿ ಗಾಡಿ ತೊಗೊಂಡಾದ್ಮೇಲೆ. ನನಗೆ ಫಸ್ಟ್ ಥಿಂಗು ನಾನು ಚೇಂಜ್ ಮಾಡಿಸಿದ್ದು ಬ್ರೇಕ್ ಪ್ಯಾಡ್ಸು. ಸೊ ಸ್ಟಾಕಲ್ಲಿ ಬರೋದು ನಾರ್ಮಲ್ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಥರ ಬರುತ್ತದು, ಏನು ಪವರ್ ಇಲ್ಲ. ಅಂದರೆ ಯು ಫೀಲ್ ಲೈಕ್ ಸ್ಪಾಂಜ್, ಇಮಿಡಿಯೇಟ್ ಎಫೆಕ್ಟ್ ಇಲ್ಲ. ಅದು ಇಲ್ಲಿ ಹಿಡಿದ್ರೆ ಒಂದು ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಫ್ರಂಟ್ಗೆ ನಾನು ಸಿಂಟೆಡ್ ಬ್ರೇಕ್ ಪ್ಯಾಡ್ ಹಾಕಿಸ್ದೆ. ಹಿಮಾಲಯನ್ ಸ್ಕ್ರ್ಯಾಮ್ಲರ್ ಸ್ಪೀಡ್ 400ದು ಸಿಂಟೆಡ್ ಬ್ರೇಕ್ ಪ್ಯಾಡ್ ಬರುತ್ತೆ, ಅದನ್ನು ಹಾಕಿಸ್ದೆ. ಬ್ಯಾಕ್ ಸೈಡ್ಗೆ ಯಾವುದದು ಸೆರಾಮಿಕ್ ಬ್ರೇಕ್ ಪ್ಯಾಡ್ ಹಾಕ್ಸಿದ್ದೀನಿ. ಸೊ ಸಿಂಟೆಡ್ ಬ್ರೇಕ್ ಪ್ಯಾಡ್ ಕಾಸ್ಟ್ ಬಂದು ಅರೌಂಡ್ 2300 400 ಏನೋ ಇದೆ. ಆ್ಯಂಡ್ ಸೆರಾಮಿಕ್ದು 1400 ಇದೆ. ಮಂಡ್ಯ ದಾಟಿದ ಮೇಲೆ ಅಮರಾವತಿ ಹೋಟ್ಲಿಗಿಂತ ಮುಂಚೆ ನಿಲ್ಲಿಸ್ಕೊಂಡು, ಪ್ರಣಾಮ್ ಸರ್, ನಂಗೊಂದು ನಿಂದು ಗಾಡಿನ ಒಂದು ರೌಂಡ್ನ ಓಡಿಸ್ತೀನಿ, ಅಪ್ ಟು ಬ್ರೇಕ್ಫಾಸ್ಟ್ ಆಗೋವರೆಗೂ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನನಗೆ ಗೊತ್ತು ಅಲ್ವಾ, ನಾನು ಯಾರಿಗೂ ಗಾಡಿನೇ ಕೊಡಲ್ಲ. ಏನೋಪ್ಪ ಹಿಮಾಲಯನ್ ಕೊಟ್ಟ ಮೇಲೆ ಓಡಿಸ್ಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀವಿ. ಆಯ್ತು, ಮದ್ದು ಟಿಫನ್ ಇಷ್ಟ ತನಕ ನೀವು ಓಡಿಸಿ, ನಿಮ್ಮ ಗಾಡಿನ ನಾನು ಓಡಿಸ್ತೀನಿ. ಸರಿ, ತುಂಬಾ ಸ್ಪೀಡ್ ಇದೆ. ಆಯ್ತು, ಕಂಟ್ರೋಲ್ ಮಾಡ್ಕೊಬೇಕು. ಆಯ್ತು. ಓಕೆ. ಸೊ ಈಗ ಮದ್ದು ಟಿಫನಿಸು ಬ್ರೇಕ್ಫಾಸ್ಟ್ ನಿಲ್ಲಿಸೋವರೆಗೂ ನಾವು ಆ ಗಾಡಿ ಓಡಿಸ್ತೀವಿ. ಕ್ಲಚ್ಚ ಏನಯ್ಯ ಇದು? ಯಪ್ಪ ಸರಿ. ಓ ಗಾಡಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ ನಮ್ಮ ಗಾಡಿಗೂ ಈ ಗಾಡಿಗೂ. ಕ್ಲಚ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬೇರೆ ಬೇರೆ ಇದೆ. ಓಕೆ, ಇದು ನೋಡಿದ್ರೆ ಎಲ್ಲೋ ಕೂತಂಗೆ ಅನ್ನಿಸ್ತಾ ಇದೆ. ಓಕೆ, ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆದಮೇಲೆ ಹಿಮಾಲಯನ್ 450 ಓಡಿಸ್ತಾ ಇದ್ದೀನಿ. ಈ ಗಾಡಿ ಮಜಾನೇ ಬೇರೆ. ಬ್ರೇಕಿಂಗ್ ಹೆಂಗಿದೆ ನೋಡಿಲ್ಲ. ಓಕೆ, ಇಷ್ಟಿದ್ರೆ ಆರಾಮಾಗಿ ಆಟಾಡ್ಕೋಬೋದು. ಸೊ ಗಾಡಿ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ, ಹಿಂಗೆಲ್ಲ ಅಂತ ಇದ್ದಾರೆ ಕೈಯಲ್ಲಿ. ಅದು ಮಜಾನೇ ಬೇರೆ. ಆ ಸ್ಕ್ರ್ಯಾಮ್ಲರ್ದು ಪಾಕೆಟ್ ರಾಕೆಟ್ ಅಂತ KTM 390 ಹೇಳ್ತಾರಲ್ಲ, ಅದೇ ಥರ ಇದನ್ನು ಹೇಳ್ಬೋದು. ಹಿಂಗೆ ನೋಡಿ, ಆಟ ಆಡ್ಕೊಂಡು ಬರ್ತಾವ ನಾನು. ಒಂಥರ ಸ್ಮೂತು, ಸಕ್ಕದಾಗಿರುತ್ತೆ ಮಾತ್ರ ಅದು. ನಾನು ಬೇರೆ ಸೀಟ್ ಆಲ್ಟ್ರ್ ಮಾಡಿಸಿದ್ದೀನಿ, ಇನ್ನೂ ಸೂಪರ್. ಕರೆಕ್ಟು, ನಾನು ಮಾಡಿಫಿಕೇಷನ್ ಮಾಡಿದ್ರಲ್ಲಿ ಸೀಟ್ನೂ ಚೇಂಜ್ ಮಾಡಿಸಿದ್ದೀನಿ. ಸಹಾರಾ ಸೀಟ್ಸ್ ಅಂತ ಬರುತ್ತೆ, ಆ ಸೀಟ್ ಹಾಕ್ಸಿದ್ದೀನಿ. ಯಾಕಂದರೆ ಸ್ಟಾಕ್ ಸೀಟು ಸಿಕ್ಕಾಬಟ್ಟೆ ಹಾರ್ಡ್ ಅನಿಸುತ್ತೆ. ಮೋರ್ ದ್ಯಾನ್ ಒಂದು 60-70 ಕಿಲೋಮೀಟರ್ಸ್ ಓಡೋ ಅಷ್ಟೊಳಗೇ ಎಲ್ಲ ನಮ್ಮನೆ ಶುರು ಆಗ್ಬಿಟ್ಟಿರುತ್ತೆ. ಬಮ್ಮಲ್ಲಿ, ತೈಸಲ್ಲಿ ಎಲ್ಲನೂ ಒಂಥರ ಪೇಯ್ನ್ ಆಗೋಕ್ಕೆ ಶುರು ಆಗುತ್ತೆ. ಸೊ ನಾನು ಅಡ್ಜಸ್ಟ್ ಆಗೋವರೆಗೂ ಇರುತ್ತಾ ಈ ಥರ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಇಲ್ಲ, ಅದಾಗಲಿಲ್ಲ. ಸೊ ಅದೊಂದು ಆರ್ಡ್ರ್ ಮಾಡಿ ಜೆಲ್ ಸೀಟು ಮತ್ತು ಒಳಗಡೆ ಮಿಡ್ ಫರ್ಮ್ ಫೋಮ್ ಹಾಕ್ಸಿ ಮಾಡಿಸ್ದೆ. ಈಗ ಆರಾಮಾಗಿ 100 ಕಿಲೋಮೀಟರ್ಸ್ 120ವರೆಗೂ ನೀಟಾಗಿ ವಿತೌಟ್ ಬ್ರೇಕ್ ಓಡಿಸ್ಬೋದು. ಮ್ಯಾಕ್ಸಿಮಮ್ ಅದರೊಳಗೆ 170 ಕಿಲೋಮೀಟರ್ಸ್ ವಿತೌಟ್ ಬ್ರೇಕ್ ಓಡಿಸಿದ್ದೀನಿ. ಚೆನ್ನಾಗಿದೆ ಸೀಟು. ಸೊ ಮೊದಲು ಟಿಫಾನಿಸಲ್ಲಿ ಬ್ರೇಕ್ ಹಾಕ್ಕೊತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಬ್ರೇಕ್. ಓಕೆ, ಯಾವ ಕಡೆ ಪಾರ್ಕಿಂಗ್ ಅನ್ನೋದು ಗೊತ್ತಿಲ್ಲ. ನಿಲ್ಲಿಸಿದ್ಮೇಲೆ ಸಾರ್ ಮುಂದೆ ಹಾಕಿ, ಸಾರ್ ಆ ಕಡೆ ಹಾಕಿ, ಸಾರ್ ಆ ಕಡೆ ಹಾಕಿ ಅಂತೆಲ್ಲ ಹೇಳ್ತಾರೆ. ಅದ್ರ ಬದಲು ಅವ್ರನ್ನ ಫಸ್ಟೇ ಕೇಳ್ಕೊಂಬಿಟ್ಟು ಹಾಕ್ಬಿಡೋದು ಒಳ್ಳೆಯದು. ಕ್ಲಚ್ ಅಂತೂ ಭಾರಿ ಕಚಡವಾಗೈತೆ ಅಡ್ಜಸ್ಟ್ಮೆಂಟು. ಏನ್ರಿ, ಹೆಂಗನ್ನಿಸ್ತು? ಯಾಕೆ ಸರ್, ಯಾವುದೇ ಅಂಶ ಇಲ್ಲ, ಏನೇ ಆದ್ರೂ ಹೇಳ್ದವನೇ ಕೇಳಲ್ಲ ಸರ್. ಇದು ಹೌದು, ಸೀರಿಯಸ್ ಆಗಿ ಸಗದಾಗೈತೆ. ಅದಕ್ಕೆ ಬ್ಲಾಗಲ್ಲಿ ಹೇಳ್ದೆ, 1-2 ದಿನ ನೀವು ಮಡಿಕೊಳ್ಳಿ, ಈ ಗಾಡಿ ನಂಗೆ ಕೊಟ್ಬಿಡಿ ಅಂತ. ಚೆನ್ನಾಗಿ ಹಿಂಡ್ಬಿಟ್ಟು ನಿಜವಾಗ್ಲೂ ಸಗದಾಗೈತೆ ಅಂತ ಅನ್ಸೋದೇ ಇಲ್ಲ, ಅನ್ಸೋದೇ ಇಲ್ಲ. ಹೆಂಗೆ ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಹೆಂಗೆ ಹೋಗುತ್ತೆ? ಸ್ಪ್ಲೆಂಡರ್ ಮೇಲೆ ಕೂತಿ ಆರಾಮಾಗಿ ಓಡಿಸ್. ನಾನು ಹಿಂಗೆ ನೋಡ್ತಾ ಇದ್ದೀನಿ, ಏನು 120 ಹಿಂಗೆ ಹೊಂಟೋಗ್ಬಿಡ್ತು. 120 ಸಗದಾಗೈತೆ ಗಾಡಿ. ಗಾಡಿ ತುಂಬ ಚೆನ್ನಾಗಿದೆ ಗುರು.
ಭಾರಿ ಇಷ್ಟ ಆಯ್ತು ನನಗೆ. ಅಷ್ಟು ಗಾಡಿಗಳಲ್ಲಿ ಈ ಗಾಡಿ ಇಲ್ಲ, ನೀವು ಹಿಮಾಲಯನ್ ಕೊಟ್ಟಿದ್ದೇನಕ್ಕೆ ಅಂತ ಇವಾಗ ಗೊತ್ತಾಯ್ತು. ವರ್ತು ವರ್ಮ, ಒಂದೊಂದು ಪೈಸಾನು ವರ್ತು ಅಲ್ವಾ? ಸೂಪರ್ ಅಲ್ಲ ಮತ್ತೆ. ಸರಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಿಗುವ. ಬಂತು ತಿಂಡಿ. ನಾವೊಂದು ವಡ ಡಿಪ್ ಹೇಳಿದ್ದೀವಿ, ಅವರು ಇಡ್ಲಿ ವಡ ಸಾಂಬಾರು ಹೇಳಿದ್ದಾರೆ ನಮಗೆ. ಈಗ ಅವರು ಟೀನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂತಾರಂತೆ. ಓಕೆ, ನೋಡೋಣ. ನಮ್ಗೆ ಇನ್ನೊಂದು ಬೆಣ್ಣೆ ಮಸಾಲೆ ದೋಸೆ ಬರಬೇಕು, ತಿನ್ಕೊಂಡು ಆಮೇಲೆ ಸಿಗುವ. ಸರ್, ಚೇರ್ಸ್. ಚಿಯರ್ಸ್. ಮದ್ದೂರು ಟಿಫಾನಿಸಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟು. ಟೈಮು 8:45 ಎಕ್ಸಾಕ್ಟ್ಲಿ. ಸೊ ಎಲ್ಲೇ ತಿಂಡಿಗೆ ನಿಲ್ಲಿಸಿದ್ರು, ಊಟಕ್ಕೆ ನಿಲ್ಲಿಸಿದ್ರು ಕರೆಕ್ಟಾಗಿ ಒಂದು 30 ಮಿನಿಟ್ಸಿಂದ 40 ಮಿನಿಟ್ಸು ಎಗ್ರೋಗುತ್ತೆ. ಇನ್ನು ಮದ್ದೂರು ಇನ್ನೂ ದಾಟಿಲ್ಲ ನಾವು. ಮದ್ದೂರು ಆದಮೇಲೆ ಚನ್ನಪಟ್ಟಣ ಆದಮೇಲೆ ರಾಮನಗರ. ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗ್ಬೇಕಂತ ಆಟ ಆಡ್ಕೊಂಡು ಬರ್ತಾಯಿದ್ದೀವಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ತಲುಪಕ್ಕೆ ಟ್ರೈ ಮಾಡುವ. ಸೊ ಇದೊಂದು ಪ್ಲೇಸ್ ಚೆನ್ನಾಗಿದೆ. ಲಾಸ್ಟು ನಾನು ತಿರುವಣ್ಣಾಮಲೆಗೆ ಬರಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ಟೀ ಕುಡ್ಕೊಂಡು ನೀರು ಕುಡ್ಕೊಂಡು ಹೋಗಿದ್ದು. ಸೊ ತಿರುವಣ್ಣಾಮಲೆಗೆ ಹೋಗಿ ಅಲ್ಲಿಂದ ಪುನಃ 15-16 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡಿ ವಾಪಸ್ ಬಂದಿದ್ದು ವಿಡಿಯೋ ಇದೆ ಚಾನಲಲ್ಲಿ. ಸೊ ಅದನ್ನು ನೋಡ್ಬೋದು ನೀವು. ಬೇಜಾರೇನೆಂದರೆ ಈ ಥರ ಎಲ್ಲ ರೋಡ್ ಪಕ್ಕನೇ ಮನೆಗಳು ಇರುತ್ತೆ. ಸಡನ್ನಾಗಿ ಯಾರು ಬಂದ್ಬಿಡ್ತಾರ ಅಂತ ಭಯದಲ್ಲೇ ಓಡಿಸ್ಬೇಕು ಗಾಡಿ ಈ ಥರ. ಪ್ಲಸ್ ಹಂಪ್ಗಳು ಹೆಚ್ಚು ಕಡಿಮೆ ಬೆಂಗಳೂರು ಮೈಸೂರು ರೀಚ್ ಆಗೋಷ್ಟೊಳಗೆ, ಮೈಸೂರಿಂದ ಬೆಂಗಳೂರು ರೀಚ್ ಆಗೋಷ್ಟೊಳಗೆ ಒಂದು 300-400 ಹಂಪಾರು ಸಿಕ್ಬಿಡುತ್ತಾನ, ಅಷ್ಟು ಇದೆ. ಎವ್ರಿ 2-3 ಕಿಲೋಮೀಟರ್ಸ್ ಒಂದೊಂದು ಹಂಪ್ಗಳು. ಗೊಂಬೆಯ ನಾಡು ಚನ್ನಪಟ್ಟಣ ನಗರಕ್ಕೆ ಸುಸ್ವಾಗತ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಟಾಯ್ಸ್ ಚನ್ನಪಟ್ಟಣ. ಈ ಸಿಗ್ನಲಲ್ಲಿ ರೈಟ್ಗೆ ಹೋದರೆ ಯಾವುದೋ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ಕಾಲಭೈರೇಶ್ವರನ ದೇವಸ್ಥಾನ ಇದೆಯಂತೆ. ಅದೇ ಆ ರೋಡಲ್ಲಿ, ಅದೆಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಆ ರೋಡಲ್ಲಿ ಒಂದು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಹೋಗುತ್ತಂತೆ ರೋಡು. ಅದು ಹಳ್ಳಿ ಹೆಸರು. ತುಂಬ ಹಳೇದಂತೆ, ಹೆಚ್ಚು ಕಡಿಮೆ ಒಂದು 600 ವರ್ಷದ ಹಳೇ ದೇವಸ್ಥಾನ ಅಂತೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಮಾಸ್ತಿ ಅಮ್ಮ ಅಂತ ಒಂದು ದೇವಸ್ಥಾನ ಇದೆ ಅಂತೆ. ದೊಡ್ಡ ಹುತ್ತ ಅಂತೆ, ನನಗಿಂತಲೂ ಎತ್ತರದಷ್ಟು ಎತ್ತರದ್ದು ಹುತ್ತ ಅಂತೆ. ಅದು ಇದೆ ಅಂತೆ ಮಾಸ್ತಿ ಅಮ್ಮ ಅಂತ. ಸೊ ಅವೆರಡು ಚೆನ್ನಾಗಿದೆ, ಹೋಗಿದ್ದು ಬನ್ನಿ ಅಂತ ಹೇಳಿದ್ರು. ಅಲ್ಲಪ್ಪ, ನಾನು ಏನಕ್ಕೆ ಕೇಳ್ತಾ ಇರೋದು ಅಂದರೆ, ಈ ಜಾಗ ಇತ್ತಂತೆ ನಿಮಗೆ ಗೊತ್ತಂತೆ ಅಂತ ನಾಳೆ ದಿನ ಒಂದು ಮಾತು ಬರಬಾರ್ದಲ್ವಾ, ಅದಕ್ಕೇ. ಹಾಂ ಹೇಳಿ. ಏನಪ್ಪ ಹೇಳಬೇಕು ಅನ್ನಿಸ್ತು, ಹೇಳಿದ್ದೀವಿ. ಒಳಗಡೆ ಹೋಗಿ ಒಂದು 7-8 ಕಿಲೋಮೀಟ್ರ್ ಜಾಸ್ತಿ ಆಗಿರೋದು. ಹಂಗೆ ಕಾಲಭೈರೇಶ್ವರದ್ದು ಭಾನುವಾರ ನೋಡಿಕೊಂಡು ಹಿಂಗೆ ಹೋಗ್ಬೋದಾಗಿತ್ತು, ಮಾಸ್ತಿ ಅಮ್ಮನ್ನು ಕಾಲಭೈರೇಶ್ವರನ ನೋಡಿಕೊಂಡು ಅಂತ. ಆಯ್ತಪ್ಪ, ನಿಮ್ಮ ಹಿಂದೆನೇ ನಾವು ಬರಬೇಕು. ನಮ್ಮನ್ನೇನು ಮುಂದೆ ಹೋಗಿ ಬಿಡ್ತೀರಾ? ನಮ್ಮನ್ನು ಮುಂದೆ ಯಾವ ಥರ ಬಿಟ್ಟಿದ್ದೀರಾ ಅಲ್ವಾ? ಬನ್ನಿ ಆಯಿತು. ಯಾಕೆ ಇಷ್ಟೊಂದು ಮನ್ಸಿಗೆ ತಗೊಬಿಡ್ತೀರ ನಮ್ಮ ಮಾತುಗಳನ್ನ? ಬೇಡಿ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬರೀ ಕೇಳ್ಕೊಳ್ಳಿ ಸಾಕು, ಕಿವಿವರೆಗೂ ತಗೊಳ್ಳಿ, ಮನಸ್ಸಿಗೆ ತಲೆಗೆಲ್ಲ ತಗೊಳಕ್ಕೆ ಹೋಗ್ಬೇಡಿ ರೀ. ನೀವು ನಿಜವಾಗ್ಲೂ ಈಗ ಆ ಗಾಡಿಗೆ ನೀವು ಸೂಟ್ ಆಯ್ತಲ್ಲ ರೀ? ನೋಡಿ ಹೇಳಿ ಅಪ್ಪ. ಹಾಗೆ ಹಿಮಾಲಯನ್ ಮೇಲೆ ಸೂಟ್ ಆಗ್ತಾಯಿದ್ರು ಅವರು, ಸ್ಕ್ರಾಮ್ಬ್ಲರ್ 400ಗೆ ಸೂಟ್ ಆಗ್ತಾಯಿದ್ರು. ಅಷ್ಟು ದೊಡ್ಡ ಗಾಡಿ ಮೇಲೆ ಯಾರೋ ಹಿಂಗೆ ರೀ ಜನಗಳು ಹೇಳ್ತಾರೆ. ಆಮೇಲೆ ಪ್ರಣಾಮ್, ನಿಮಗೆ BMW 1300 GS ನಿಮಗೆ ಸೂಟ್ ಆಗೋದು ಅಂತ. ಬೇಕಾ ನಿಮ್ಗೆ ಅವೆಲ್ಲ? ನಮ್ಗೇನು ಅನ್ನಿಸ್ತಾ ಇದೆ, ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ ಅಲ್ವಾ ಫ್ರೆಂಡ್ಸ್? ನೀವು ಹೇಳಿ ಅಪ್ಪ, ಅವ್ರಿಗೆ BMW 1300 GS ಸೂಟ್ ಆಗುತ್ತಾನೆ? ಬರೀ 38 ಲಕ್ಷ ಕೊಟ್ಟು ಬಂದ್ಬಿಡುತ್ತದು. ಹೌದೌದು, ಆಯ್ತಪ್ಪ, ನೀವೆಲ್ಲ ಕಮೆಂಟ್ ಹಾಕಿ. ಗಾಡಿ ತುಂಬ ತುಂಬ್ಕೊಂಡಂಗಿದ್ರಿ ಅದ್ರೊಳಗೆ. ಒಳ್ಳೆ ಖಾಲಿ ಯಾವುದೋ ಚಿಕ್ಕ ಮಕ್ಕಳು ಕೂತ್ಕೊಂಡಂಗೆ ಹೋದಂಗೆ ಅನ್ನಿಸ್ತಾ ಇರ್ತದೆ, ಹೈಸ್ಕೂಲ್ ಹುಡುಗರು ಗಾಡಿ ಓಡಿಸ್ದಂಗೆ. ಹೌದು ನೋಡ್ರಿ ಗಾಡಿ ಮೇಲೆ ನಾನು ಹೆಂಗೆ ತುಂಬ್ಕೊಂಡಿದ್ದೀನಿ, ನೀವು ನೋಡಿ ಹೆಂಗಿದ್ದೀರಾ ಅಲ್ಲಿ. ಆ ಗಾಡಿ ಮೇಲೆ ಕೂತ್ಕೊಂಡಾಗಲೂ ನಾನು ಹೆಂಗಿದ್ದೆ,
ಗಾಡಿಗೆ ತುಂಬ್ಕೊಂಡಿರ್ಲಿಲ್ವಾ ಹಂಗೆ. ಅದಕ್ಕೆ ಹೇಳೋದು ಪರ್ಸ್ನಾಲಿಟಿಗೆ ತಕ್ಕಂಗೆ ಗಾಡಿ ಇರಬೇಕು, ಗಾಡಿಗೆ ತಕ್ಕಂಗಿಲ್ಲ ಪರ್ಸ್ನಾಲಿಟಿ ಬಿಲ್ಡ್ ಮಾಡ್ಕೋಬೇಕು. ನಿಮ್ಮ ಕೈಲಿ ಎರಡೂ ಆಯ್ತಾ ಇಲ್ವೇ? ಹಾಂ, ಜಿಮ್ಮು ಇಲ್ಲಿ ಕಿತ್ತಿ ಗುಡ್ಡೆ ಹಾಕಿರೋದನ್ನ JCB ಬಂದು ಎತ್ಕೊಂಡು ಹೋಗ್ತಾ ಇರೋದು ಸಾಲದು, ಇನ್ನು ಅಲ್ಲಿ ಬೇರೆ ಹೋಗಿತ್ತು ಗುಡ್ಡೆ ಹಾಕಿ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಒಳ್ಳೇದು ಮಾಡಪ್ಪ, ಕಾಪಾಡಪ್ಪ. ಸೊ ನೋಡಿ, ಇಲ್ಲಿಂದ ಲೆಫ್ಟ್ ಹೋದ್ರೂ 24 ನಿಮಿಷ, 14 ಕಿಲೋಮೀಟ್ರ್, ಎಷ್ಟು 17 ಕಿಲೋಮೀಟ್ರ್ ಅಂತೆ. ಹಾಂ, ಈ ಆಂಜನೇಯ ದೇವಸ್ಥಾನ ಆದಮೇಲೆ ಲೆಫ್ಟ್ ತೊಗೊಂಡ್ರೆ 17 ಕಿಲೋಮೀಟ್ರು 24 ನಿಮಿಷ. ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು ರಾಮನಗರ ಹತ್ರ ಒಂದು ಡಿವಿಯೇಷನ್ ಇದೆ, ಅಲ್ಲಿ ಆದರೆ 18 ಕಿಲೋಮೀಟ್ರು 28 ನಿಮಿಷನಾ. ಹಾಂ, ಸೊ ಇವರು ಜಾಸ್ತಿ ಟೈಮ್ ಆಗಬೇಕು ಅಂತ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ರಾಮನಗರ ಸಿಗ್ನಲಲ್ಲಿ ಲೆಫ್ಟ್ ತೊಗೊಂಡ್ರು, ಲೆಫ್ಟ್ ತೊಗೊಂಡು ಹೋಗ್ಬೋದು. ಇನ್ನು ಎಷ್ಟು ಕಿಲೋಮೀಟ್ರ್ ಗುರು ಇಲ್ಲಿಂದ? 10 ಕಿಲೋಮೀಟ್ರು 19 ನಿಮಿಷ. ಇದು ರಾಮನಗರದಿಂದ ಮಾಗಡಿಗೆ ಹೋಗೋ ರೋಡ್ ಇದು. ಈ ರೋಡು ಆಹಾ, ನೆಮ್ಮದಿಯಾಗಿ ಆ ರೋಡಲ್ಲಿ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ ಗುರು. ಯಾಕಪ್ಪ ಬೇಕಾಯ್ತು ಈ ಮಾತು ಇದು ಈ ಥರ? ಹಲೋ, ನಿಮಗೆ ಚಾಯ್ಸ್ ಕೊಟ್ಟಿದ್ದು, ಆ ರೋಡ್ ಚೆನ್ನಾಗಿದೆ ಅಂತ ಹೇಳ್ದೆ ನಾವು. ನೀವು ಈ ರೋಡಲ್ಲಿ ಹೋಗೋಣ ಅಂದಿದ್ದಕ್ಕೆ ನಾಳೆ ದಿನ ಒಂದು ಮಾತು ಬರಬಾರ್ದು, ನಾವು ಹೇಳಿದ ರೋಡಲ್ಲಿ ಕರ್ಕೊಂಡೋಗಿಲ್ಲ ಅಂತ ಈ ರೋಡಿಗೆ ಬಂದಿದ್ದು ನಾವು. ಸೊ ರೋಡಲ್ಲಿ ಬಂದಮೇಲೆ ರೈಟ್ಗೊಂದು ಅಜ್ಜನಹಳ್ಳಿ 13 ಕಿಲೋಮೀಟರ್ಸ್ ಅಂತ ಒಂದು ಮೈಲ್ ಸ್ಟೋನ್ ಇದೆ, ಅಲ್ಲಿ ರೈಟಿಗೆ ತಗೋಬೇಕು. ಗೂಗಲ್ ಮ್ಯಾಪು ತೋರಿಸುತ್ತೆ. ಇನ್ ಕೇಸ್ ವಿತೌಟ್ ಗೂಗಲ್ ಮ್ಯಾಪ್ ಹೆಲ್ಪ್ ಬರ್ತೀರಾ ಅಂದರೆ ಆ ಮೈಲ್ ಸ್ಟೋನಲ್ಲಿ ರೈಟಿಗೆ ತಗೊಂಡು, ಸೊ ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆಯಲ್ಲ, ಈ ಆರ್ಚ್ ಒಳಗಡೆ ಹೋಗಬೇಕು. ಇಲ್ಲಿಂದ ಒಂದು 500 ಮೀಟ್ರು. ರಂಗನಾಥ ಸ್ವಾಮಿ ಒಳ್ಳೇದು ಮಾಡಪ್ಪ. ಎಷ್ಟು ಚೆನ್ನಾಗಿತ್ತು ಗುರು ಮೇಲ್ಗಡೆ ಸ್ಟ್ಯಾಚು. ಇದೇ ಆ ಬಂಡೆಗಳು, ಜೋಡಿ ಬಂಡೆ ನಿಂತಿರೋದು ಸಖತ್ತಾಗಿದೆ. ಅದು 2017 ಪ್ರಾಣ ಬಂದಿದ್ದು ನಾವು, ಇಲ್ಲ ಸಾರಿ 2019 ಅನಿಸುತ್ತೆ, 19ನಲ್ಲಿ ಅಲ್ವಾ. ಅದೊಂದು ಮಸ್ತು ಟ್ರಿಪ್, ಅದು ಪಿಕ್ನಿಕ್ಕು. ನಂದು ಫಸ್ಟು ಗೋಪುರ ಹಾಕ್ಕೊಂಡಿದ್ದು, ಏನು ಆಡಿಯೋ ಗಿಡಿಯೋ ಏನೂ ಇಲ್ಲ, ರೆಕಾರ್ಡ್ ಮಾಡ್ಕೊಂಬಂದಿದ್ದು ಸುಮ್ಮನೆ ಹಂಗೆ ವಿತ್ ಮ್ಯೂಸಿಕ್ ಹಾಕ್ಬಿಟ್ಟು ಹಳೆ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೆ. ವಾ 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 ಬಂದೇ ಬಿಟ್ವಲ್ಲ ಗುರು. ನೋಡ್ತಾ ಇದ್ದೀನಿ. ಓಹ್, ಏನು ಇಷ್ಟು ಜನ ಅವ್ರೆ, ಎಲ್ಲ ಸನ್ರೈಸ್ ನೋಡೋಕೆ ಬಂದಿದ್ದವ್ರು ಇವಾಗ ವಾಪಸ್ ಹೋಯ್ತವ್ರು ಗುರು. ಅದಕ್ಕೇ ಹೇಳಿದ್ದು ಆರಾಮಾಗಿ ಹೋಗೋಣ ಬಾ ಅಂತ. ನಮಗೇನು ಗುರು, ಎಲ್ಲಾರು ಒಂದು ಕಡೆ ಹಾಕ್ಕೊಳ್ಳೋಣ, ನೀಟಾಗಿ ಡ್ರೋನ್ಗಿನ ಹಾರಿಸ್ಕೊಂಡು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಯ್ತಾ ಇರೋಣ ನಾವು ವಾಪಸ್ಸು. ನೋಡಿ ಹೆಂಗಿದೆ ಇಲ್ಲಿಗೆ. ನಾವು ಅವಾಗ ಬಂದಾಗಿದ್ದು ಮಡ್ ರೋಡ್ ಅಲ್ವಾ? ಅಯ್ಯೋ ಎದುರುಗಡೆ ನೋಡಿದ್ರು, ಹಿಂಗೆ ಸೈದ ಹೋಗ್ಬಿಡೋಣ. ಇಲ್ಲ ಲೆಫ್ಟ್ ತಗೋಬೇಕು, ಅದ್ರ ಬದಲು ಸೀದಾ ಹೋಗ್ಬಿಡೋಣ ಅಂತ. ಸೂಪರ್, ನೋಡಿ ಹೇಗಿದೆ ಅಲ್ಟಿಮೇಟ್. ಎಲ್ಲಿಗೆ ಹತ್ಸೋಕ್ಕಾಗಲ್ಲ ಗುರು, ಈಗ ದೊಡ್ಡ ಪೈಪ್ ಹಾಕ್ಬಿಟ್ಟಿದಾರಂತೆ. ಮೊನ್ನೆನೇ ಯಾರೋ ಹೇಳ್ತಾ ಇದ್ದಿದ್ದು, ಎಲ್ಲರೂ ಒಂದು ಸೈಡ್ಗೆ ಹಾಕೋಣ ಬಾ. ಒಂದು ರೌಂಡು ಡ್ರೋನ್ ಹಾರಿಸ್ದು.
ನೋಡಿ ಹೇಗಿದೆ ಡ್ರೋನ್ ಶಾಟ್ ಅಂತ ಹೇಳಿ. ಪ್ರಣಾಮರೇ ಬನ್ನಿ, ಹೆಂಗಿದೆ ಹೇಳಿ. ಅದ್ಭುತ ಅಂತ ಏನಾದರೂ ಒಂದು ಇದ್ರೆ. ಜಾಗ ಹೆಂಗಿದೆ? 2019 ಬಂದಿದ್ದು RSF ಫ್ಯಾಮಿಲಿ ಉದ್ದಕ್ಕೂ 13 ಗಾಡಿನೋ 16 ಗಾಡಿನೋ ನಿಲ್ಸಿದ್ದು. ಸೊ ಅದಾದಮೇಲೆ ಈಗಲೇ ಬರ್ತಾ ಇರೋದು. ನಿಮ್ದೊಂದು ಡಾಮಿನಾರು, ದಾಮುಬೈದೊಂದು. ನಂದು ಡಾಮಿನಾರ್ ಇಲ್ಲ, ದಾಮುಬೈದುವೆ ಇದೇ ಇದ್ದಿದ್ದು, ಯಾವುದು RSA ಇದ್ದಿದ್ದು. ನಂದೊಂದು ಡಾಮಿನಾರ್ ಇತ್ತು. ಸೊ ಅವಾಗ ಬಂದಿದ್ದು. ಸೊ ನೋಡಿ ಹೆಂಗಿದೆ ಅವೆರಡು ಬೆಟ್ಟ, ನೋಡ್ರಿ ಹೆಂಗಿದೆ ಅಲ್ಲಿ. ಆ ಎರಡು ಕಲ್ಲು ಮಧ್ಯೆ ನಾವು ಡ್ರೋನ್ ನುಗ್ಗಿಸೋದ್ವಲ್ಲ, ಸಖತ್ತಾಗಿ ಬಂದಿದೆ. ಇದೆಲ್ಲ ನಮ್ದೇನು FPV ಡ್ರೋನ್ ಅಲ್ಲ, ನಮ್ಮದು ನಾರ್ಮಲ್ ಡ್ರೋನು. ಅವೆಲ್ಲ ಸುಳ್ಳು. ಓಕೆ, ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದು ಬನ್ನಿ. ಹಾಗೆಯೇ ಮುಂದೆ ಹೋಗೋಣ. ಇಲ್ಲಿಂದ ಆ ಬೆಟ್ಟಕ್ಕೂ ದಾರಿ ಇದೆ, ಬಟ್ ದೂರ ನಡ್ಕೊಂಡು ಬೆಟ್ಟ ಇಳಿದು ಬೆಟ್ಟ ಹತ್ಕೊಂಡು ಹೋಗಬೇಕು. ಸೊ ಅದಕ್ಕೇ ಬೇಡ ಅಂತ ಇದ್ದೀವಿ. ಇವರಿಬ್ಬರು ಆ ಬೆಟ್ಟದಿಂದ ಬಂದು ನಡ್ಕೊಂಡು ಹೋಗಿದ್ದು ಟ್ರೆಕ್. ಬೆಳಗ್ಗೆ ಎಷ್ಟು ಗಂಟೆಗೆ ಬಿಟ್ಟಿದ್ರೋ ಗೊತ್ತಿಲ್ಲ. ಇಲ್ಲ, ಆರಾಮಾಗಿ ಹೋಗ್ಬೋದು, ಬಟ್ ಅಷ್ಟು ಶ್ರಮ ಜೀವಿಗಳು ನಾವಲ್ಲ. ಇಲ್ಲಿ ನೋಡಿ, ಇಲ್ಲಿಗೆ ಬಂದು ಆರಾಮಾಗಿ ಫ್ಯಾಮಿಲಿ ಪಿಕ್ನಿಕ್ ಮಾಡ್ತಾ ಇದ್ದಾರೆ. ಹೀಗಿರಬೇಕು. ಬಂದರು. ಓಕೆ, ಸೊ ಅಲ್ಲೇನಿದೆ ಆ ಕಡೆನೂ ಅದೇ. ಎಲ್ಲಿಂದ ನೋಡಿದ್ರು ಅದೇನೇ ಕಾಣೋದು, ಬಟ್ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂಗಳು ಬೇರೆ ಇರುತ್ತೆ. ಇಷ್ಟು ದೂರ ಬಂದು ಈಗ ಎಲ್ಲ ನೋಡಿಕೊಂಡು ಮಸ್ತು ಡ್ರೋನೆಲ್ಲ ಹಾರಿಸ್ದು. ನೋಡಿದ್ರಲ್ಲ ಡ್ರೋನ್ ಶಾಟ್ಸ್ ಎಲ್ಲ ಹೇಗಿತ್ತು ಅಂತ. ಸೊ ತುಂಬ ಕಷ್ಟಪಟ್ಟು ಡ್ರೋನ್ನ ಹಾರಿಸಿ, ಯಾಕಂದರೆ ತುಂಬ ಗಾಳಿ ಇದೆ. ನನ್ನ ಹತ್ರ ಇರೋದು Air 2S ಡ್ರೋನು. ಅದು ಸಖತ್ ಸ್ಟೇಬಲ್ ಆಗಿ ಹಾರಿದೆ. ಫುಟೇಜ್ ನೋಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ, ಇಷ್ಟೆಲ್ಲ ಮಸ್ತ್ ಎಂಜಾಯ್ ಮಾಡಿದ್ದೀವಿ. ಇಲ್ಲೂ ಬಂದು ಫೋಟೋಶೂಟ್ ಎಲ್ಲ ಮಾಡಿಕೊಂಡು. ಸೊ ಬನ್ನಿ, ನೀವೂ ಬಂದರೆ ಒಂದು ವಿಷಯ, ಇಲ್ಲಿ ಗಲೀಜು ಮಾಡಬೇಡಿ. ನೀವೇನು ಐಟಮ್ಗಳು ತಂದಿರ್ತೀರೋ, ತಿಂಡಿ, ಊಟ, ಪ್ಲಾಸ್ಟಿಕ್ಕು, ವಾಟ್ರ್ ಬಾಟ್ಲು, ಇವನ್ನೆಲ್ಲ ಅಲ್ಲಲ್ಲೇ ಎಸೆಯೋದು ಬೇಡ. ವಾಪಸ್ ತೊಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಿ. ತಿಮ್ಮಪ್ಪನ ಬೆಟ್ಟ ನೋಡಿಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ ಹೆಂಗಿದೆ ಬಂಡೆ. ಸುತ್ತಮುತ್ತ ಎಷ್ಟೊಂದು ಬೆಟ್ಟಗಳಿದೆ, ಬಟ್ ಯಾವಾಗಲೂ ನಾವು ಇಲ್ಲಿಗೆ ಬರ್ತೀವಿ. ಅಂದರೆ 2018 19 ಬಂದಿದ್ದು ನೆನಪು, ಬಟ್ ಚೆನ್ನಾಗಿ ಅನ್ನಿಸ್ತು ಇದು. ಸೊ ಇಲ್ಲಿಗೆ ಬರ್ತೀವಿ. ಅವರು ರಾಮನಗರ ಫ್ರೆಂಡ್ಸ್ಗಳು ಹೇಳ್ತಾರೆ ಬೇಜಾನಿದೆ ಈ ಥರ ಇನ್ನೂ, ಬನ್ನಿ ಒಂದೊಂದಾಗಿ ಹೇಳ್ತೀವಿ ಅಂತ. ಬಂದಿಲ್ಲ ನೋಡುವ. ಇಲ್ಲಿ ಇದು ಪಾರ್ಕಿಂಗು. ಕಾರ್ ಬಂದಲ್ಲಿ ಏನಾದ್ರು ಮೇಲ್ಗಡೆ ಫುಲ್ ಆಗಿದ್ದರೆ ಇಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗ್ಬೋದು. ಸೊ ಇಲ್ಲೊಂದು ಗೇಟ್ ಇದೆ ನೋಡಿ. ಈ ಗೇಟು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ನೋಡಿ 6ರಿಂದ 6. ಅದು ಬಿಟ್ಟರೆ ಬೇರೆ ಟೈಮಿಂಗ್ ಇಲ್ಲ. ಸೊ ಅಷ್ಟರೊಳಗಡೆ ಬನ್ನಿ. ರಾಮನಗರ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ. ಸೊ ನಾವು ರಾಮನಗರ ಟೌನ್ ಒಳಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಎಕ್ಸ್ಪ್ರೆಸ್ ವೇದು ಕಾಣುತ್ತೆ. ಆ ಎಕ್ಸ್ಪ್ರೆಸ್ ವೇಲೇನೇ ದಾರಿ ಇದ್ದರೆ ರೈಟ್ ತೊಗೊಂಬಿಟ್ಟು ಹೋಗೋಣ ಅಂತ. ಇಲ್ಲಾಂದರೆ ಸುಮ್ಮನೆ ಅದು ಟೌನ್ ಒಳಗಡೆ ಹೋಗಿ ಪುನಃ ಅಲ್ಲಿಂದ ಸಿಟಿ ಒಳಗೆ, ಅಂದರೆ ಆ ಹೈವೇಲಿ ಕನೆಕ್ಟ್ ಆಗೋಷ್ಟೊತ್ತಿಗೆ ಹಿಂಸೆ. ನೋಡಿ ಎಕ್ಸ್ಪ್ರೆಸ್ ವೇ ಬಂತು. ರೈಟ್ ಹೋದರೆ ಮೈಸೂರು, ಲೆಫ್ಟ್ ಹೋದರೆ ಬೆಂಗಳೂರು ಅಂತ ಬೋರ್ಡ್ ಹಾಕಿದ್ದಾರೆ. ನಾವು ಸೀದಾ ರೈಟ್ಗೆ ಹೋಗಿಬಿಟ್ಟು ಮೈಸೂರಿಗೆ ಹೋಗಿಬಿಡೋಣ. ಅವಾಗೆ ಹಂಪ್ಗಳ ಗೋರಿಗಳಾದ ಅಂತ ಗೊತ್ತಾಗಲ್ಲಪ್ಪ, ಆ ಥರ ಕಟ್ಟಿರ್ತಾರೆ. ಇನ್ನು ನೆಕ್ಸ್ಟು ಮದ್ದೂರಾಯಿತು, ಗೆಜ್ಜಲಗೆರೆ, ಮಂಡ್ಯ, ಅದಾದಮೇಲೆ ಶ್ರೀರಂಗಪಟ್ಟಣ, ಮೈಸೂರು. ಹೋಗ್ಬೇಕಾದ್ರೆ ಖುಷಿಯಾಗಿ ಆರಾಮಾಗಿ ಹೋದು. ವೆದರ್ ತಣ್ಣಗಿತ್ತು, ಚೆನ್ನಾಗಿತ್ತು. ಈಗ ಬಿಸಿಲು ಸರಿಯಾಗಿ ಸುಡ್ತಾ ಇದೆ. ನಮ್ಮದು ಬೇರೆ ನಾರ್ಮಲ್ ಜಾಕೆಟು, ವಿಂಟರ್ ಜಾಕೆಟು, ಬೆಳಗ್ಗೆ ಚಳಿ ಇರುತ್ತೆ ಅಂತ ಹಾಕ್ಕೊಂಬಂದೆ. ಅದೀಗ ಕಾವು ಚೆನ್ನಾಗಿ ಹೊಡಿತಾ ಇದೆ. ಮಂಡ್ಯ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಈಗ ಸೆಕೆ, ಬಿಸಿಲು ಈಗ ಸ್ವಲ್ಪ ತಂಪಾಗ್ತಾ ಇದೆ. ಮೋಸ್ಟ್ಲಿ ಮುಂದೆ ಮಳೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ನೋಡಿದ್ರೆ ಮುಂದೆ ಬ್ಲ್ಯಾಕ್ ಕ್ಲೌಡ್ ಕಾಣಿಸ್ತಾ ಇದೆ. ಗೊತ್ತಿಲ್ಲ. ಮಳೆ ಅಂತೂ ಬರಲ್ಲ, ಬ್ಲ್ಯಾಕ್ ಕ್ಲೌಡ್ಸ್ ಜಾಸ್ತಿ ಇದೆ. ಸ್ವಲ್ಪ ತಣ್ಣಗಿರುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನೋಡಿಯಪ್ಪ, ಮೈಸೂರಿಗೆ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿನೇ ನಮಗೆ ಈ ಥರ ಸುಸ್ವಾಗತ ಕೋರ್ತಾ ಇದೆ. ಮೋಸ್ಟ್ಲಿ ಅಲ್ಲಿಂದ ಹೊಡ್ತಾರೆ ಅನಿಸುತ್ತೆ. ಸರಿ, ಫೋನ್ ಮಾಡಿ ಸಾಯಂಕಾಲ. ಸರಿ. ಸೊ ನೋಡಿ, ಬೆಳಗ್ಗೆ ಇಲ್ಲೇ ಜಂಕ್ಷನಿಂದ ಶುರು ಮಾಡಿದ್ದು. ಈಗ ವಾಪಸ್ ಇಲ್ಲಿಗೆ ಬರೋಷ್ಟೊಳಗೆ ಹಿಂಗೆ ಪ್ರತಿ ಸಲನೂ ಇದೇ ಕತೆ ಆಗುತ್ತೆ.
ಓಕೆ, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಕೊಲಂಬಿಯೇಶ ಜಂಕ್ಷನ್ನಿಂದ ನಿಂತಿದ್ದೀನಿ. ಬಂದು ಆಲ್ರೆಡಿ 3 ನಿಮಿಷ ಆಗಿದೆ. ಗಾಡಿ ಒಂದೇ ಒಂದು ಇಂಚು ಅಲ್ಲಾಡ್ತಾ ಇಲ್ಲ. ಓಕೆ, ಬೆಳಗ್ಗೆ ಇದೇ ಜಂಕ್ಷನಿಂದ ಶುರು ಮಾಡಿದ್ದು, ಈಗಲೂ ಇಲ್ಲೇ ಮುಗಿಸೋಣ ವಿಡಿಯೋ. ಇನ್ನೇನು ಇಲ್ಲಿಂದ ಮನೆಗೆ ಹೋಗೋದಷ್ಟೇ. ಪ್ರಣಾಮು ಆಲ್ರೆಡಿ ಡೈವರ್ಟ್ ಆದ, ನಾನು ರಿಂಗ್ ರೋಡಲ್ಲೇ ಹೋಗ್ಬಿಡ್ತೀನಿ ಅಂತ. ಮಳೆ ಬೇರೆ ಹನಿ ಬರ್ತಾ ಇದೆ. ಓಕೆ, ಇನ್ನು ನಿಮ್ಮ ಮುಂದಿನ ಭೇಟಿ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡ್ರೋನ್ ಶಾಟ್ಗಳು ಚೆನ್ನಾಗಿದ್ದರೆ ಖಂಡಿತ ಅದಕ್ಕೋಸ್ಕರನಾದ್ರೂ ಒಂದು ಲೈಕ್ ಮಾಡಿ. ಓಕೆ, ಈ ಜಾಗ ನೋಡಿದ್ರಲ್ಲ ತಿಮ್ಮಪ್ಪನ ಬೆಟ್ಟ ಅಂತ, ಹೋಗಿದ್ದು ಬನ್ನಿ, ಬಟ್ ನೀಟಾಗಿಡಿ ಪ್ಲೇಸ್ನ. ಸೊ ಸದ್ಯಕ್ಕಂತೂ ಯಾವುದೂ ಬೈಕಲ್ಲಿ ವಿಡಿಯೋಗಳು ಪ್ಲ್ಯಾನ್ ಇಲ್ಲ, ಎಲ್ಲೂ ಟ್ರಿಪ್ಪು ಪ್ಲ್ಯಾನ್ ಇಲ್ಲ. ಸೊ ಇನ್ ಕೇಸ್ ಏನಾರು ಇದ್ದರೆ ಖಂಡಿತ ತಿಳಿಸುವ. ಮುಂದಿನ ಎಲ್ಲ ಪ್ಲ್ಯಾನ್ಗಳು ಫ್ಯಾಮಿಲಿ ಟ್ರಿಪ್ ಅಂತ ಅಂದ್ಕೊತಾ ಇದ್ದೀನಿ. ಅದಾದಮೇಲೆ ನೋಡುವ. ಓಕೆ, ಚೆನ್ನಾಗೇ ತಗಲಾಕೊಂಡ್ವಾ. ಈಗ ಚೂರು ಮೂವ್ ಆಯಿತು ಅಂತ ಮುಂದೆ ಬಂದರೆ ಈ ಥರ ತಗಲಾಕೊಂಡು. ಓಕೆ, ಇರಲಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೈಡ್ ಸೇಫ್ ಆ್ಯಂಡ್ ಎಂಜಾಯ್ ದ ರೈಡ್. ಡೋಂಟ್ ಎಂಜಾಯ್ ದ ಸ್ಪೀಡ್, ಆಲ್ವೇಸ್ ಎಂಜಾಯ್ ದ ರೈಡ್. ಥ್ಯಾಂಕ್ ಯು.